ಇನ್ನು ಎಸಿಪಿ ಚಂದನ್ ಗೌಡ ವಿರುದ್ಧ ಜೀವ ಬೆದರಿಕೆಯ ಆರೋಪ ಕೇಳಿ ಬರ್ತಾ ಇದೆ. 4 ಲಕ್ಷ ಲಂಚ ಸ್ವೀಕರಿಸುವಂತಹ ವೇಳೆ ಇನ್ಸ್ಪೆಕ್ಟರ್ ಟ್ರ್ಯಾಪ್ ಆಗಿದ್ರು. ಆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಎಸಿಪಿ ಚಂದನ್ ಗೌಡ ವಿರುದ್ಧವೂ ಸಹ ಜೀವ ಬೆದರಿಕೆಯ ಆರೋಪ ಈಗ ಕೇಳಿ ಬರ್ತಾ ಇರುವಂಥದ್ದು. ನನ್ನ ಪ್ರಾಣಕ್ಕೆ ಅಪಾಯ ಆದರೆ ಎಸಿಪಿ ಕಾರಣ ಅಂತ ದೂರುದಾರ ಹೇಳಿದ್ದಾರೆ. ಸೃಜನ್ ಎಂಬಾತನಿಂದ ಎಸಿಪಿ ಚಂದನ್ ಗೌಡ ಮೇಲೆ ಈಗ ಆರೋಪವನ್ನ ಮಾಡಲಾಗಿರುವಂಥದ್ದು. ನಮ್ಮದು ಬೆಂಗಳೂರಿನಲ್ಲಿ ಹೊರದೇಶಗಳಿಗೆ ರಫ್ತು ಮಾಡ್ತಾ ಇರುವಂತಹ ಸೃಜನ್ ಎಸಿಪಿ 20 ಲಕ್ಷ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಲಾಸ್ಟ್ ಕಂತಿನ ಹಣ ಕೊಡುವಾಗ ರೆಡ್ ಹ್ಯಾಂಡ್ ಹಾಕಿ ಸಿಕ್ಕಿಬಿದ್ದಿದ್ರು. 3 ಸುಳ್ಳು ಕೇಸನ್ನು ದಾಖಲಿಸಿ ಬಂಧನಕ್ಕೆ ಯತ್ನವನ್ನ ಮಾಡಿದ್ರು ಅನ್ನುವಂತಹ ವಿಚಾರವನ್ನ ಈಗ ಹೇಳ್ತಾ ಇದ್ದಾರೆ. ನಿನ್ನೆ ತಾನೇ 4 ಲಕ್ಷ ಲಂಚ ಸ್ವೀಕರಿಸುವ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಸಿಗಾಕೊಂಡಿದ್ರು ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ. ಈಗ ಎಸಿಪಿ ಚಂದನ್ ಗೌಡ ವಿರುದ್ಧವಾಗಲೂ ಸಹ ಜೀವ ಬೆದರಿಕೆಯ ಆರೋಪವನ್ನ ಮಾಡಲಾಗ್ತಾ ಇದೆ. ನಿಮ್ಮ ಸಿಬ್ಬಂದಿ ಕರೀರಿ ಸರ್. ನಮಗೆ ಒಬ್ಬರು ಮೋಹನ್ ಗೌಡ ಅಂತ ಪರಿಚಯ ಆಗ್ತಾರೆ. ಅವರು ಮನಿ ಟ್ರಾನ್ಸಾಕ್ಷನನ್ನು ನಮ್ಮ ಜೊತೆ ಮಾಡ್ತಾರೆ. ನಮ್ಮದು ಬಿಸ್ನೆಸ್ ಏನಂತಂದರೆ ಈ ಮೈದಾ ಆಟ ಅನ್ನು ಸೇಲ್ ಮಾಡೋವಂಥ ಬಿಸ್ನೆಸ್ ನಮ್ಮದು. ಒಬ್ಬರನ್ನ ಕರ್ಕೊಬಂದು ಸರ್ವಣ ಅಂತ ಇಂಟ್ರಡ್ಯೂಸ್ ಮಾಡಿಸ್ತಾರೆ. ಅವರು ಬಂದು ಎಕ್ಸ್ಪೋರ್ಟರ್ ಅಂತ. ಅವರು ಮೈದಾ ತಗೊಂಡು ಹೊರ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋರು. ಇವ್ರು ಹೇಳ್ತಾರೆ ಅವರಿಗೆ ಐಟಮ್ ಕೊಡಿ, ನಾನು ನಿಂತ್ಕೋತೀನಿ ಗ್ಯಾರಂಟಿಗೆ ಅಂತ. ಐಟಮ್ ಎಲ್ಲ ಕೊಟ್ಟಿವಿ, ಹಲವಾರು ಕೋಟಿ ಐಟಮ್ ಕೊಟ್ಟಿವಿ ನಂಬಿಕೆ ಮೇಲೆ. ಅದನ್ನು ಅವನು ಫೇಲ್ ಆಗಿ ತಗೊಂಡು ದುಡ್ಡು ಓಡೋದ. ಇವರು ಬಂದು ಮೋಹನ್ ಗೌಡ ಅನ್ನೋರು ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ. ನಮ್ಮ ದುಡ್ಡು ನಮಗೆ ಕೊಡಿ, ನಮಗದ್ರ ಬಗ್ಗೆ ಗೊತ್ತಿಲ್ಲ ಸರ್ವಣ ಬಗ್ಗೆ ಅಂತ. ಗನ್ ತೆಗೆದು ನಮಗೆ ಬೆದರಿಕೆ ಕೊಡ್ತಾರೆ, ನನಗೆ ಮತ್ತು ನಮ್ಮ ಬ್ರದರಿಗೆ, ನಮ್ಮ ಕುಟುಂಬಕ್ಕೆ. ನಾವು ಅದನ್ನು ಇದೇ ಒಂದು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ, ನಿಯರೆಸ್ಟ್ ಪೊಲೀಸ್ ಸ್ಟೇಷನಲ್ಲಿ. ಆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತೊಗೊಂಡು FIR ಮಾಡಿ ಅದನ್ನು ತನಿಖೆ ಮಾಡಿಲ್ಲ. ಆದರೆ ಮೋಹನ್ ಗೌಡರು ಮತ್ತು ಚಂದನ್ ಅನ್ನೋರು ACP ಆ ಲಿಮಿಟ್ಸಿಗೆ ಯಾರಿದ್ದಾರೋ ಇವರಿಬ್ಬರು ಒಳ್ಳೆ ಪರಿಚಯ ಇದೆ. ಅವರಿಬ್ಬರು ಸೇರಿಕೊಂಡು ನಮ್ಮ ಮೇಲೆ ಕೌಂಟರ್ FIR ಮಾಡ್ತಾರೆ. ಆ ಕೌಂಟರ್ FIRಲ್ಲಿ ದಿನ ನನ್ನನ್ನು ಕರೆದು ನನಗೆ ಹಿಂಸೆ ಕೊಟ್ಟು ಕ್ವಶನ್ಸ್ನ ಕೇಳಿ ಇಂಟರೋಗೇಷನ್ ಮಾಡಿ ನಮ್ಮ 2 ಅವರ್ 3 ಅವರ್ ಸ್ಟೇಷನಲ್ಲಿ ಕೂಡಿಸಿ ನಮಗೆ ಮಾಡ್ತಾರೆ. ಆದರೆ ನಾವು ಹಾಕಿರೋ FIR ಮೇಲೆ ತನಿಖೆ ಮಾಡಲೇ ಇಲ್ಲ. ಅದನ್ನು ಕ್ಲೋಸ್ ಮಾಡಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ನಾವು ಹಾಕಿರೋ FIR ಮೇಲೆ. ಈಗ ನಮ್ಮ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನಲ್ಲಿ ನಮ್ಮ ರಿಲೇಟಿವ್ಸ್ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಈ ರಿಲೇಟಿವ್ಸ್ ಇನ್ವಾಲ್ವ್ ಆಗಿರೋರು ACP ಚಂದನ್ ಅವರು ಏನು ಮಾಡ್ತಾರಂದರೆ, ಮೋಹನ್ ಗೌಡ ಮತ್ತು ವಿಕಾಸ್ ಚೌಧರಿ, ಹರೀಶ್ ಭಗವಾನ್, ಯೋಗಮಣಿ ಅಂತ ಇತರರೆಲ್ಲ ಸೇರಿಕೊಂಡು ನಮಗೆ ಪರ್ಸ್ನಲ್ ಟಾರ್ಗೆಟ್ ಮಾಡಿ ಬಡ್ಸ್ ಕೇಸ್ ಅನ್ನೋದೊಂದು ಆ್ಯಕ್ಟನ್ನ ತಂದು ನಮ್ಮ ಮೇಲೆ ಇಂಪೋಸ್ ಮಾಡ್ತಾರೆ. ಅದಕ್ಕೆ ಬೇಸಸ್ ಇಲ್ಲ, ಇಂಟಿಮೇಷನ್ ಇಲ್ಲ, ಇನ್ವೆಸ್ಟಿಗೇಷನ್ ಇಲ್ಲ. ರಾತ್ರಿ FIR ಮಾಡ್ತಾರೆ, ಬೆಳಿಗ್ಗೆ ಬಂದು ಅರೆಸ್ಟ್ ಮಾಡ್ತಾರೆ. ನಮಗೆ KP ಅಗ್ರಹಾರ ಪೊಲೀಸ್ ಸ್ಟೇಷನ್ನಿಂದ ಹಲವಾರು FIRಗಳನ್ನು ನಮ್ಮ ಮೇಲೆ, ಸುಳ್ಳು FIRಗಳನ್ನು ನಮ್ಮ ಮೇಲೆ ಫೈಲ್ ಮಾಡೋಕ್ಕಂಥದ್ದು ಒಂದು ನಿಮಗೆ ಬೆಳಕಿಗೆ ತರ್ತಿದ್ದೀನಿ. ಈ ಒಂದು ಮ್ಯಾಟರಲ್ಲಿ KP ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜು ಮತ್ತು ACP ಚಂದನ್ ಅವರು ಮತ್ತು ಇನ್ನೊಬ್ಬ ವ್ಯಕ್ತಿ ಮೋಹನ್ ಗೌಡ ಅಂತನವರು, ಇವರು 3 ಜನ ಸೇರಿ ನಮ್ಮ ಮೇಲೆ ಸುಳ್ಳು FIR ಅನ್ನು ದಾಖಲೆ ಮಾಡಿ ಹಲ್ಲೆ ಮಾಡಿ FIR ಅನ್ನು ಫೈಲ್ ಮಾಡ್ತಾರೆ. ನಮಗೆ ನೋಟಿಸ್ ಕೊಡೋದಿಲ್ಲ. ನೋಟಿಸ್ ಇಲ್ಲದೆ FIR ಫೈಲ್ ಮಾಡೋ 1-2 ಗಂಟೆ ಕೆಳಗೆ ಬಂದು ನಮಗೆ ಲಾಕ್ ಮಾಡಿಕೊಂಡು ಅದು ಕೋರ್ಟಿಗೆ ಸಬ್ಮಿಟ್ ಆಗೋಕ್ಕೆ ಮುಂಚೆನೇ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಹ್ಯಾಂಡ್ ಕಫನ್ನು ಹಾಕ್ತಾರೆ. ಈ ಸುಳ್ಳು FIRಗಳನ್ನು ಮಾಡಿ ಪರ್ಸ್ನಲಿ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ನಮ್ಮನ್ನು ಅಂದರೆ ನಾವು, ನಮ್ಮ ಕುಟುಂಬನ.
ಇದರಲ್ಲಿ ಇನ್ನೊಂದು ವಿಷಯ ಏನಂತಂದರೆ, ನಮ್ಮ ಅಮ್ಮ ಅಪ್ಪ ಇಬ್ಬರೂ ಸೀನಿಯರ್ ಸಿಟಿಸನ್ಸ್. ಅವರಿಗೆ ಯಾವುದೇ ರೀತಿ ಟ್ರಾನ್ಸಾಕ್ಷನ್ಸಲ್ಲಿ ಹೇಳಿಕೆ ಇಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವರ ಅಮಾಯಕರು. ಅವರನ್ನು ಕೂಡ FIRಲ್ಲಿ ಸೇರಿಸಿ, ಅವರನ್ನು ಕೂಡ ಸುಳ್ಳು FIRಲ್ಲಿ ಸೇರಿಸಿ ಅವರಿಗೂ ಸಹ ಪರ್ಸ್ನಲಿ ಟಾರ್ಗೆಟ್ ಮಾಡ್ತಾರೆ. ಈ ಅರೆಸ್ಟ್ ಮಾಡಿದ ಕೂಡಲೇ ಕರ್ಕೊಂಡೋಗಿ ನಮ್ಮನ್ನು ಫೋನ್ಗಳು ಕಿತ್ಕೊಂಡು ನಮ್ಮನ್ನು ಲಾಕಪ್ ಒಳಗೆ ಹಾಕ್ತಾರೆ. ಅದರ ನಂತರ ನಮಗೆ ಗೋವಿಂದರಾಜು ಅವರು ಹಣವನ್ನು ಡಿಮಾಂಡ್ ಮಾಡ್ತಾರೆ. ಮೇಲೆ ACP ರವರೆಗೂ ಕೊಡಬೇಕು ಅಂತ ಟೋಟಲ್ ಆಗಿ 2 ಕೋಟಿಯನ್ನು ಹೇಳಿಕೆಯನ್ನು ಇವರು ಡಿಮಾಂಡ್ ಮಾಡ್ತಾರೆ. 2 crores ಅಮೌಂಟ್. ನಾವು ಫಸ್ಟ್ FIR, ಸೆಕೆಂಡ್ FIR, ಥರ್ಡ್ FIR, 1 ತಿಂಗಳಲ್ಲಿ 3 FIR ಮಾಡ್ತಾರೆ. ಎಲ್ಲ ಒಂದೇ. ಅದು ಯಾವುದೋ ಬಡ್ಸ್ ಕೇಸ್ ಅಂತಾರೆ. ಅದಕ್ಕೆ ನಾವು ಅಪ್ಲಿಕಬಲ್ ಇಲ್ಲ, ಬೇಸ್ ಇಲ್ಲ. ನಮ್ಮನ್ನು ಪರ್ಸ್ನಲಿ ಟಾರ್ಗೆಟ್ ಮಾಡ್ತಾರೆ. ಈ ಟಾರ್ಗೆಟ್ ಮಾಡಿ ಈ ಕಡೆ ನಮ್ಮ ಹತ್ರ ದುಡ್ಡು ಡಿಮಾಂಡ್ ಮಾಡ್ತಾರೆ. ನಿಮ್ಮ ಹತ್ರ 2 crores ಡಿಮಾಂಡ್ ಮಾಡೋದ್ರಲ್ಲಿ ನನಗೆ ಇಮಿಡಿಯೇಟ್ ಬೇಕು, ನಾನು ಮೇಲೆ 20 ಲಕ್ಷ ಅವರಿಗೆ ACP ರವರ ಚಂದನ್ ಅವರಿಗೆ ಕೊಡಬೇಕಂತ ಹೇಳ್ತಾರೆ ಗೋವಿಂದರಾಜು. ನಾವು ಭಯಪಟ್ವಿ, ನಾವು ಕೊಟ್ವಿ ಹಣಕಾಸನ್ನು. ಫಸ್ಟ್ FIR, ಸೆಕೆಂಡ್ FIR ಅಲ್ಲೂ ನಾವು ಕಂತಲ್ಲಿನೂ 25 ಲಕ್ಷಗಳನ್ನು ನಾವು ಕೊಟ್ಟೇವಿ. 5 ಲಕ್ಷಗಳನ್ನು ಕೊಟ್ಕೊಂಡು ಬರ್ತಾ ಲಾಸ್ಟ್ ಕಂತಲ್ಲಿ 4 ಲಕ್ಷದಲ್ಲಿ ನಮ್ಮ ಗೋವಿಂದರಾಜು ಅವರು ಇನ್ಸ್ಪೆಕ್ಟರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು. ನಾವು ಕೇಳ್ಕೊಳ್ಳೋದು ಏನಂತಂದರೆ, ಈ 3 FIRಲ್ಲಿ ಸುಳ್ಳು FIRಗಳನ್ನು ಮಾಡಿ ಪರ್ಸ್ನಲಿ ಟಾರ್ಗೆಟ್ ಮಾಡಿ ಕೋರ್ಟಲ್ಲಿ ನಡೆಯುವಂತಹ ಚೆಕ್ ಬೌನ್ಸ್ಗಳ ಕೇಸನ್ನು ಇದ್ದರೂ ಸಹ ಇನ್ನೊಂದು ಕಂಪ್ಲೇಂಟು, ಇನ್ನೊಂದು FIR ತಗೊಂಡು ನಮ್ಮನ್ನು ಪರ್ಸ್ನಲಿ ಟಾರ್ಗೆಟ್ ಮಾಡಿ ಅರೆಸ್ಟ್ ಮಾಡಲಿಕ್ಕೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ. ಶಿವಕುಮಾರ್, ದೂರುದಾರ ಸೃಜನ್ ಹೇಳೋ ರೀತಿಯಲ್ಲಿ ನೋಡಿದ್ರೆ ಪೊಲೀಸರ ಇನ್ವಾಲ್ವ್ಮೆಂಟ್ ಮೇಲ್ನೋಟಕ್ಕೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಕಡೆಗೆ ಗೋವಿಂದರಾಜು ಇನ್ಸ್ಪೆಕ್ಟರ್ ಸೀಸ್ ಆಗಿರುವಂಥದ್ದು, ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿರೋದು ನೋಡಿದ್ರೆ ಮೇಲಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರಾ ಅಥವಾ ಹೇಗೆ? ಜಗದೀಶ್, ಸದ್ಯ KP ಅಗ್ರಹಾರ ಠಾಣಾ ಇನ್ಸ್ಪೆಕ್ಟರ್ ಗೋವಿಂದರಾಜು ಟ್ರಾಪ್ ಆಗಿರುವಂತ ಪ್ರಕರಣ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿರುವಂತದ್ದು. ಅದರಲ್ಲಿ 4 ಜನ ಆರೋಪಿಗಳನ್ನ ಮಾಡಿ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಆ ಪ್ರಕರಣದಲ್ಲಿ ಪ್ರಮುಖವಾಗಿ ಪೊಲೀಸ್ ಅಧಿಕಾರಿಗಳು ಬಡ್ಸ್ ಆಕ್ಟ್ ಅನ್ನ ಹಾಕಿ ಒಟ್ಟು 4 ಜನ ಆರೋಪಿಗಳನ್ನಾಗಿ ಮಾಡುವಂತದ್ದು. ಅದರಲ್ಲಿ ಸ್ವತಃ ಒಂದು ವಿಡಿಯೋ ಬೈಟ್ ಅನ್ನ ಮಾಡಿರುವಂತಹ ಸೃಜನ್ ಗೌಡ, ಜೊತೆಗೆ ಇನ್ಸ್ಪೆಕ್ಟರ್ ಗೋವಿಂದರಾಜ್ ವಿರುದ್ಧವಾಗಿ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಂತ ಅಕ್ಬರ್ ಏನಿದ್ದಾನೆ, ಆತ ಕೂಡ ಅದೇ ಪ್ರಕರಣದಲ್ಲಿ ಆರೋಪಿ ಆಗಿರ್ತಾನೆ. ಅಲ್ಲಿ ಆ ಅಕ್ಬರ್ ಪ್ರಮುಖವಾಗಿ ಆರೋಪವನ್ನ ಮಾಡಿ ಲೋಕಾಯುಕ್ತ ಪೊಲೀಸರಿಗೆ ದೂರನ್ನ ಕೊಟ್ಟಿರುವಂತದ್ದು. ಇನ್ಸ್ಪೆಕ್ಟರ್ ಗೋವಿಂದರಾಜ್ ಕಿರುಕುಳವನ್ನ ಕೊಟ್ಟು 5 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡ್ತಿದ್ದಾರೆ ಅಂತೇಳಿ ಲೋಕಾಯುಕ್ತ ಪೊಲೀಸರಿಗೆ ದೂರನ್ನ ಕೊಡ್ತಾರೆ. ಅದರಂತೆ 1 ಲಕ್ಷ ಅಡ್ವಾನ್ಸ್ ಅನ್ನ ಪಡ್ಕೊಂಡಿದ್ದಂತ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಉಳಿದ 4 ಲಕ್ಷ ಹಣವನ್ನ ಅಕ್ಬರ್ನ ಬಳಿ ಪಡೆಯುವಂತ ಸಂದರ್ಭದಲ್ಲಿ ಚಾಮರಾಜಪೇಟೆಯ CR ಗ್ರೌಂಡ್ ನಲ್ಲಿ ಲೋಕಾಯುಕ್ತ SP ಶಿವಪ್ರಕಾಶ್ ದೇವರಾಜ್ ಅವರ ನೇತೃತ್ವದ ತಂಡ ನಡೆಸಿದಂತ ಡ್ರಾಪ್ ಕಾರ್ಯಾಚರಣೆಯಲ್ಲಿ ಅವರು ಅರೆಸ್ಟ್ ಆಗಿರುವಂತದ್ದು. ಆದ್ರೆ ಅದೇ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಗೋವಿಂದರಾಜ್ ದಾಖಲು ಮಾಡಿದಂತ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ವಿಡಿಯೋವನ್ನು ಹರಿಬಿಟ್ಟಿರುವಂತದ್ದು ಸೃಜನ್ ಅಂತೇಳಿ. ಈತ ಬೆಂಗಳೂರಿನ KP ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಮೈದಾ ಹಿಟ್ಟಿನ ಕಂಪನಿಯನ್ನ ಈತ ಇಟ್ಕೊಂಡಿರ್ತಾನೆ. ಆತ ವಿಡಿಯೋದಲ್ಲಿ ಹೇಳುವಂತೆ ನಂದು ಮೈದಾ ಹಿಟ್ಟ ಕಂಪನಿ ಇತ್ತು, ಅದನ್ನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಮೋಹನ್ ಗೌಡ ಎಂಬಾತ ಏನಿದ್ದಾನೆ, ಆತ ಶರವಣ ಎಂಬಾತನನ್ನ ಕರ್ಕೊಂಡ್ಬಂದ. ಈತ ಎಕ್ಸ್ಪೋರ್ಟ್ ಬಿಸ್ನೆಸ್ ಅನ್ನ ಮಾಡ್ಕೊಂಡಿರ್ತಾನೆ. ಹೀಗಾಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮೈದಾ ಹಿಟ್ಟನ್ನ ನಾನು ಆತನಿಗೆ ಕೊಟ್ಟಿದ್ದೆ. ಆದ್ರೆ ನನ್ನಿಂದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುವನ್ನ ಪಡ್ಕೊಂಡಂತ ಶರವಣ ಏನಿದ್ದಾನೆ, ಆತ ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡ್ತಾನೆ. ನಂತರ ಮೋಹನ್ ಗೌಡರಿಂದ ACP ಚಂದನ್ ಅವರ ಬಳಿ ಹೋಗಿ ದೂರನ್ನ ಕೊಡುವಂತ ಸಂದರ್ಭದಲ್ಲಿ ಅವರು ನನ್ನ ಮೇಲೆ ಕೌಂಟರ್ ಕೇಸನ್ನ ಹಾಕ್ತೀವಿ ಅಂತೇಳಿ ಸುಮಾರು 25 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಇನ್ಸ್ಪೆಕ್ಟರ್ ಗೋವಿಂದರಾಜು ಪ್ರಮುಖವಾಗಿ ACPಗೆ 20 ಲಕ್ಷ ಕೊಡಬೇಕು ಅಂತೇಳಿ ನನ್ನ ಬಳಿ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಹೀಗಾಗಿ ಒಟ್ಟಾರೆಯಾಗಿ 25 ಲಕ್ಷ ಹಣವನ್ನ ಕೊಟ್ಟಿದ್ದೀವಿ. ಹಂತವಾಗಿ ಪೊಲೀಸ್ ಅಧಿಕಾರಿಗಳಿಗೆ ಹಣವನ್ನ ಕೊಡುವಂತ ಕೆಲಸವನ್ನ ಮಾಡಿದೀವಿ. ಕಡೆ ಕಂತಿನಲ್ಲಿ 5 ಲಕ್ಷ ಕೊಡುವಂತ ಸಂದರ್ಭದಲ್ಲಿ ಈ ರೀತಿಯಂತ ಟ್ರಾಪ್ ಆಗಿದೆ ಅನ್ನೋ ಮಾತನ್ನ ಸೃಜನ್ ಹೇಳ್ತಿರುವಂತದ್ದು. ಈ ಪ್ರಕರಣದಲ್ಲಿ ಓರ್ವ ಆರೋಪಿ ಸ್ಥಾನದಲ್ಲಿರುವಂತಹ ಅಕ್ಬರ್ ಏನಿದ್ದಾನೆ, ಆತ ಹೋಗಿ ಲೋಕಾಯುಕ್ತಗೆ ದೂರನ್ನ ಕೊಡುವಂತದ್ದು. ಇನ್ಸ್ಪೆಕ್ಟರ್ ವಿರುದ್ಧವಾಗಿ 5 ಲಕ್ಷ ಆರೋಪವನ್ನು ಮಾಡುವಂತದ್ದಾದ್ರೆ ಮತ್ತೊಬ್ಬ ವ್ಯಕ್ತಿ ಏನಿದ್ದಾನೆ, ಈತ ಒಟ್ಟಾರೆಯಾಗಿ 25 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಅಂತಹ
ಹಂತವಾಗಿ ಹಣವನ್ನು ಕೊಟ್ಟಿದ್ವಿ, ಕಡೆ ಬಾರಿ 5 ಲಕ್ಷ ಹಣವನ್ನು ಕೊಡುವಂತ ಸಂದರ್ಭದಲ್ಲಿ ಈ ರೀತಿಯಾದ ಟ್ರ್ಯಾಪ್ ಆಗಿದೆ. ಗೃಹ ಸಚಿವರು ದಯಮಾಡಿ ಇದನ್ನ ಗಮನಿಸಬೇಕು. ಜೊತೆಗೆ ಪೊಲೀಸ್ ಅಧಿಕಾರಿಗಳು ಏನ್ ತೊಂದರೆಯನ್ನ ಕೊಡ್ತಿದ್ದಾರೆ ಅವರಿಂದ ನಮಗೆ ನ್ಯಾಯವನ್ನ ಕೊಡಿಸಬೇಕು ಅಂತೇಳಿ ಈತ ವಿಡಿಯೋವನ್ನ ಹರಿಬಿಟ್ಟಿರುವಂತದ್ದು. ಸದ್ಯ ಇದು ಪೊಲೀಸ್ ಇಲಾಖೆ ಒಳಗಡೆ ಭಾರಿ ಸಂಚಲನ ಕೂಡ ಉಂಟು ಮಾಡಿರುವಂತದ್ದು. ಜೊತೆಗೆ ಮೇಲಾಧಿಕಾರಿಗಳು ಎಲ್ಲವನ್ನು ಕೂಡ ಗಮನಿಸಿರುವಂತದ್ದು. ಸದ್ಯ ಪೊಲೀಸ್ ಆಯುಕ್ತರು ಏನಿದ್ದಾರೆ ಶ್ರೀಮಂತ್ ಕುಮಾರ್ ಸಿಂಗ್ ಅವರ ಗಮನಕ್ಕೆ ನಿನ್ನೆ ನಡೆದಂತ ಟ್ರಾಪ್ ಕಾರ್ಯಾಚರಣೆ ಜೊತೆಗೆ ಇವತ್ತು ಬಿಟ್ಟಿರುವಂತಹ ವಿಡಿಯೋ ಇದೆ, ಎಲ್ಲವೂ ಕೂಡ ಅವರ ಗಮನಕ್ಕೆ ಬಂದಿರುವಂತದ್ದು. ಸೂಕ್ತ ತನಿಖೆಯನ್ನು ನಡೆಸಿ ವರದಿ ಕೊಡುವಂತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡಲಿಕ್ಕೆ ಸದ್ಯ ಪೊಲೀಸ್ ಕಮಿಷನರ್ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.